ಈಗ ಒಂದು ಕಡೆ ಸೀಬೆ ಹಾಕಿದ್ದೀರಾ, ಒಂದು ಕಡೆ ಆಪಲ್ ಗಿಡ ನೀವು ಸಜೆಸ್ಟ್ ಮಾಡಿದ್ದೆ ಯಾಕೆ? ಅಂದರೆ ಆ್ಯಪಿಲ್ಗಳು ನೋಡಿ, ಈಗ ಕಳೆದ ನಾನು 6-7 ವರ್ಷದಿಂದ ಎಲ್ಲ ಇಡೀ ಕರ್ನಾಟಕ ಎಲ್ಲ ನಾನು ಈ ಸೀಬೆ ಗಿಡಗಳ ಜೊತೆಗೆ ಎಲ್ಲರಿಗೂ 10-20 ಗಿಡಗಳು ಆ್ಯಪಿಲ್ ಗಿಡಗಳು ಕೊಟ್ಟಿದ್ದೀನಿ. ಓಕೆ, ಕಳೆದ 2 ವರ್ಷದಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಈ ಆ್ಯಪಿಲ್ ಗಿಡಗಳು ಎಲ್ಲ ಕಡೆ ರಿಸಲ್ಟ್ ನೋಡಿದ್ವಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆನೂ ರಿಸಲ್ಟ್ ನೋಡಿದ್ವಿ ನಾವು. ರಿಸಲ್ಟ್ ನೋಡಿದ್ಮೇಲೆ ಆಮೇಲೆ ನಾನು ಹಿಮಾಚಲಕ್ಕೆ ಹೋಗ್ತಾ ಇದ್ದೀನಿ. ಹಿಮಾಚಲು, ಕಾಶ್ಮೀರ ಈಗ ಒಂದು ಕಳೆದ 4 ವರ್ಷದಲ್ಲಿ ಒಂದು 10-20 ಸಲ ಹೋಗಿ ಬಂದಿದ್ದೀನಿ. ಒಂದು ಸಲ ಹೋಗಿ ಬರಬೇಕಂದ್ರೆ 30-40 ಸಾವಿರ ಖರ್ಚಾಗುತ್ತೆ ನಾವು ಫ್ಲೈಟ್ಗೆ ಹೋಗಿ ಬರಬೇಕಂತಂದರೆ. ಅಲ್ಲಿ ಹೋಗಿ ಅಲ್ಲಿರಕ್ಕಂಥ ಸೈಂಟಿಸ್ಟ್ಗಳನ್ನ, ಅಲ್ಲಿರಕ್ಕಂಥ ರೈತರನ್ನ ಸಂಪೂರ್ಣ ಮಾಹಿತಿ ತೊಗೊಂಡಿದ್ದೀನಿ. ಯಾವ ರೀತಿ ಅವ್ರು ಗೊಬ್ಬರಗಳು ಹಾಕ್ತಾಯಿದ್ದಾರೆ, ಯಾವ ರೀತಿ ಕಟಿಂಗ್ ಮಾಡ್ತಾಯಿದ್ದಾರೆ, ಯಾವ ಗಿಡ ಪಾಲಿನೇಷನ್ ಹಾಕಿದರೆ ಮಾತ್ರ ಇದನ್ನು ಸಕ್ಸಸ್ ಆಗ್ತಾಯಿದೆ ಅನ್ನೋದನ್ನು ಎಲ್ಲ ಸಂಪೂರ್ಣ ಮಾಹಿತಿ ತೊಗೊಂಡು ಬಂದು ರೈತರುಗಳು ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಚಿಕ್ಕಬಳ್ಳಾಪುರಲ್ಲಿ ನಾವು ಒಂದು ಮಾಡಿದ್ದೀನಿ ವೀಡಿಯೋನ, ಅದರಲ್ಲಿ ಸಕ್ಸಸ್ ಬಂದಿದೆ. ಅದರಿಂದ ಎಲ್ಲ ರೈತರು ಕೊಡ್ತಾ ಇದ್ದೀವಿ. ಮೇಯ್ನ್ ಇಂಪಾರ್ಟೆಂಟ್, ಸುಮಾರು ಜನ ಬರೀ ಆ್ಯಪಿಲ್ ಅಂದರೆ ಆ್ಯಪಿಲ್ ಹಾಕಿದರೆ ಬರೋಲ್ಲ. ಇದರಲ್ಲಿ 3 ವೆರೈಟಿಗಳಿದ್ದಾವೆ. ಅನ್ನ ವೆರೈಟಿ ಒಂದಿದೆ, ಹರ್ಮನ್ 19, HM19 ಒಂದಿದೆ, ಡೋರ್ ಸೆಟ್ ಗೋಲ್ಡನ್ ಇದೆ. ನೋಡಿ, ಹರ್ಮನ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಅನ್ನ ವೆರೈಟಿ ಡೋರ್ ಸೆಟ್ ಅನ್ನೋದು ಪಕ್ಕ ಇರಬೇಕು. ಡೋರ್ ಸೆಟ್ ಪಾಲಿನೇಷನ್ ಇರಬೇಕು. 10 ಗಿಡ ನಾವು ಅನ್ನ ವೆರೈಟಿ ಹಾಕಿದರೆ ಅದರಲ್ಲಿ ಮಧ್ಯದಲ್ಲಿ 1 ಗಿಡ ಡೋರ್ ಸೆಟ್ ಇರಲೇಬೇಕು. ಡೋರ್ ಸೆಟ್ ಇಲ್ಲ ಅಂದರೆ ಪಾಲಿನೇಷನ್ ಆಗೋದಿಲ್ಲ 100%. ಇದನ್ನು ಪ್ರೂಮಿಂಗಲ್ಲಿ ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ ನಾನು ಆ್ಯಪಿಲ್ ಫಾರ್ಮಿಂಗ್ ಇನ್ ಕರ್ನಾಟಕ ಅಂತ ಒಂದು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡಿದ್ದೀನಿ. ನನ್ನ ಕಡೆ ತೊಗೊಂಡೋಗೋ ರೈತರಿಗೆಲ್ಲರಿಗೂ ಒಂದು ಗ್ರೂಪ್ ಮಾಡಿ ಅವ್ರಿಗೆ ನಾವು ಪ್ರತಿ ವಾರ ಇಲ್ಲಾಂದರೆ ತಿಂಗಳಿಗೆ ಒಂದು ಸಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಮತ್ತು ಅವರು ಸಹಿತ ನನಗೆ ಫೋಟೋ ಕಳಿಸ್ತಾ ಇರ್ತಾರೆ, ಸರ್ ಇದು ಈ ಥರ ಆಗಿದೆ, ಈ ಥರ ಇದಕ್ಕೆ ಏನು ಮಾಡಬೇಕು ಅಂತ. ಅವ್ರಿಗೆ ವಾಟ್ಸಪ್ ಗ್ರೂಪಿಂದ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಿಂದ ರೈತರು ಏನಾದರೂ ತುಂಬ ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಸೊ ನೀವು ಡೈರೆಕ್ಟಾಗಿ ಹಿಮಾಚಲ ಪ್ರದೇಶದಿಂದಾನೇ ಮದರ್ ಗಿಡನ ತಂದು? ಹೌದು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಬೇರೆಯವ್ರ ಕಡೆ ತರಿಸ್ಕೊತಾ ಇದ್ದೆ. ಇವಾಗ ನಾನೇನು ಮಾಡಿದ್ದೆ, ಅಲ್ಲಿ ಗೊತ್ತಿರೋರು ಎಲ್ಲ ಇದ್ದಾರೆ, ಎಲ್ಲ ಮಾಹಿತಿ ತಿಳ್ಕೊಂಡು ಅವ್ರ ತೋಟಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು. ಈಗ 5-6 ಲಕ್ಷ, 8 ಲಕ್ಷ, 9 ಲಕ್ಷ ಈ ಥರ ಪರ್ಚೇಸ್ ಮಾಡಿ ಆ ಮದರ್ ಪ್ಲಾಂಟ್ನ ಕಟಿಂಗ್ ಮಾಡಿ 10-15 ವರ್ಷದ ಮದರ್ ಪ್ಲಾಂಟನ್ನ ಕಟಿಂಗ್ ಮಾಡಿದ್ದನ್ನು ಅಲ್ಲೇ ಗ್ರಾಫ್ಟಿಂಗ್ ಮಾಡಿಸಿ ತೊಗೊಂಬಂದು ನಮ್ಮ ಈ ಕಡೆ ವಾತಾವರಣಕ್ಕೆ ಕೆಂಪು ಮಣ್ಣು, ಕಪ್ಪು ಮಣ್ಣು, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ಇಲ್ಲೇ ನಮ್ಮ ವೆದರ್, ನಮ್ಮ ಕರ್ನಾಟಕ ವೆದರ್ಗೆ ನಾವು ಸೆಟ್ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ 40-38 ಟೆಂಪ್ರೇಚರಲ್ಲೇ ಗಿಡನ ಬೆಳೆಸಿ ಕೊಡ್ತಾ ಇದ್ದೀವಿ. ಯಾಕಂದರೆ ಸುಮಾರು ಕಡೆ ಎಲ್ಲ ಸ್ಟಿಕ್ಗಳು ತಮ್ಮುಂದೆ ಹಾಕಿ ಸುಮಾರು ಜನ ಲಾಸ್ ಮಾಡ್ಕೊಂಡಿದ್ದಾರೆ. ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ, ಗಿಡ ಬೆಳೆದು ನಾವು ಕೊಟ್ಟಿದ್ದೇವಲ್ಲ, ಸುಮಾರು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ. ಸರ್ ತುಂಬ ಅನುಕೂಲ ಆಯಿತು, ನಮ್ಮದು ಯಾವುದು ಗಿಡ ಹೋಗಿಲ್ಲ ಅಂತ. ಎಲ್ಲ ನಾವು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಏನು ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೋಡಿದ್ರೆ ರೈತರಿಗೆಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ನೋಡಿ, ಇವಾಗ ಇದು 6 ತಿಂಗಳ ಗಿಡ ಯಾವ ರೀತಿ ಯಾವ ಮಟ್ಟಕ್ಕೆ ಬೆಳೆದಿದೆ ನೋಡಿ. ಈ ನಾವು ಕೊಡುವಾಗ ಬರೀ ಅವರಿಗೆ 1.5-2 ಅಡಿ ಗಿಡ ಇತ್ತು ಅವರಿಗೆ. ಇವಾಗ ನೋಡಿ 6 ತಿಂಗಳಿಗೆ ಏನಿಲ್ಲ ಅಂತಂದರೆ ನಿಮಗೆ ಒಂದು 6 ಅಡಿ ಮೇಲೆ ಬೆಳೆದಿದೆ ನೋಡಿ. ಇದು ಬಂದು ಫಸ್ಟ್ ಫಸಲು ಎಷ್ಟು ವರ್ಷಕ್ಕೆ ತಗೋಬೋದು ಸರ್? ಇದು ಫಸ್ಟು ಒಂದು ಮೊದಲನೇ ವರ್ಷ ತಗೋಬೋದು ನಾವು. ಮೊದಲನೇ ವರ್ಷ? ಹೌದು. ಈಗ ನಾವು ಜನವರಿಯಲ್ಲಿ ಕೊಟ್ಟರೆ ಅವರು ಡಿಸೆಂಬರ್ಗೆಲ್ಲ ಪ್ರೂಮಿಂಗ್ ಮಾಡಿಬಿಟ್ರೆ ಫ್ಲವರಿಂಗ್ ಎಲ್ಲ ಬರುತ್ತೆ. ಓಕೆ, ಈಗ ಇವ್ರ ತೋಟದಲ್ಲಿ ನಾವು ಈಗ 11 ತಿಂಗಳ ಗಿಡ ಒಂದಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಇವಾಗ ಕಟಿಂಗ್ ಮಾಡಿರೋದಕ್ಕೆ ಬಿಸಿಲು ಬಿದ್ದಿರೋದಕ್ಕೆ ಫ್ಲವರಿಂಗ್ ಯಾವ ರೀತಿ ಬರುತ್ತೆ ಅಂತ ಇವಾಗ ತೋರಿಸೋಣ. 100 ಗಿಡ ತೊಗೊಳೋರಿಗೆ ನಾವು 80 ಗಿಡ ಅನ್ನ ವೆರೈಟಿ ಕೊಡ್ತೀವಿ, 10 ಗಿಡ ಹರ್ಮನ್ 19 ಕೊಡ್ತೀವಿ, 10 ಗಿಡ ಡೋರ್ ಸೆಟ್ ಗೋಲ್ಡನ್ ಕೊಡ್ತೀವಿ. ಆ ರೀತಿ ಕೊಡೋದ್ರಿಂದ ಅವರು ಒಂದು ಸಾಲಿಗೆ, ಫಾರ್ ಎಕ್ಸಾಂಪಲ್ ಒಂದು ಸಾಲಿಗೆ 10 ಗಿಡ ಬರುತ್ತೆ. ಅದರಲ್ಲಿ ನಾವು 4 ಗಿಡ ಅನ್ನ ವೆರೈಟಿ, 1 ಹರ್ಮನ್ 19, 1 ಡೋರ್ ಸೆಟ್ಟು, ತಿರ್ಗಾ 4 ಗಿಡ ಅನ್ನ ವೆರೈಟಿ. ಒಂದು ಸಾಲಲ್ಲಿ ಈ 1 ಡೋರ್ ಸೆಟ್ಟು, 1 ಹರ್ಮನ್ 19 ಇರಲೇಬೇಕು. ಓಕೆ, ಸೊ ಆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಒಳ್ಳೆ ಫಸಲ್ ಬರುತ್ತೆ. 100% ಫಸಲ್ ಬರುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ ಕೊಡಬೇಕು. ಕ್ಯಾಲ್ಸಿಯಮು, ಬೋರಾನು 100% ಕೊಡಲೇಬೇಕು. ಫಂಗಿಸೈಡ್ ಸ್ಪ್ರೇ ಮಾಡ್ಕೋಬೇಕು. ಅದನ್ನೆಲ್ಲ ನಾನು ರೈತರಿಗೆ ಶೆಡ್ಯೂಲ್ ಕಳಿಸ್ತಾ ಇರ್ತೀನಿ. ನಾನು ಅದನ್ನು ನೋಡೋಣ ಅಂತಂದ್ಬಿಟ್ಟು ಇದನ್ನು ಈಗ ನವಂಬರ್ ತಿಂಗಳಲ್ಲೇ ಕಟಿಂಗ್ ಮಾಡಿದ್ವಿ ಇವಾಗ. ಓಕೆ, ಕಟಿಂಗ್ ಮಾಡಿದ್ನ ನೋಡ್ಬೋದು, ಪ್ರತಿ ಹಂತದಲ್ಲೂ ಹೂವು ಬಿಂದೆ ಬರ್ತಾಯಿದೆ. ಸರಿಸುಮಾರು ಏನಿಲ್ಲ ಅಂತಂದರೂ ಒಂದು 40-80 ಕಾಯಿಗಳನ್ನ ಇದು ನೋಡ್ತಾ ಇರ್ಬೋದು ನೋಡಿ. ಪ್ರತಿ ಹಂತದಲ್ಲೂ ಎಲ್ಲ ಹೂವು ಬಿಡ್ತಾಯಿದೆ ನೋಡಿ. ಈ ಕಡೆ ಎಲ್ಲ ನೋಡ್ಬೋದು. ಇದು ಒಂದು ಅಬ್ಸರ್ವೇಷನ್ ಮಾಡೋಣ ಅಂತ. ಓಕೆ, ಯಾಕಂದರೆ ಎಲ್ಲ ನೋಡಬೇಕಲ್ಲ, ಪ್ರತಿಯೊಂದು ನೋಡಬೇಕಲ್ಲ. ಸುಮ್ಮನೆ ನಾವು ಗಿಡ ಕೊಟ್ಟಿದ್ದೇವೆ ಅಂದ್ರೆ ಆಗಲ್ಲಲ್ಲ. ಅದಕ್ಕೋಸ್ಕರ ಒಂದು ಗಿಡನ ಎಲ್ಲ ಉದುರಿಸಿ ಓಕೆ ಕಟಿಂಗ್ ಎಲ್ಲ ಮಾಡಿಸಿದ್ವಿ. ಅದರಿಂದ ಏನಾಗಿದೆ ಅಂದರೆ ಪ್ರತಿ ಹಂತದಲ್ಲೂ ಈ ಗಿಡಕ್ಕೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಈ ಬರ್ಡ್ಸ್ ಅಂತಾರೆ ಇದನ್ನು. ಬರ್ಡ್ಸ್ ಅಂತಂದರೆ ಹೂವು ಬರೋವಂಥ ಬರ್ಡ್ಸ್ ಅಂತ ಇದು. ಓಕೆ, ಈಗ ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಿ ಅಂತಂದರೆ ಇದನ್ನು ಬೆಂಡ್ ಮಾಡ್ತೀವಿ. ಈ ಥರ ಬೆಂಡ್ ಮಾಡೋದ್ರಿಂದ ಈ ಮೇಳಕ್ಕೆ ಬರುತ್ತೆ ಬ್ರಾಂಚಸ್ಗಳೆಲ್ಲ. ಆವಾಗ ಕಾಯಿಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ, ಗಿಡಕ್ಕೂ ತಾಕತ್ತು ಬರುತ್ತೆ, ಬುಡ ದಪ್ಪ ಆಗುತ್ತೆ. ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು ತಡ್ಕೊಳ್ಳೋಂಥ ಕೆಪಾಸಿಟಿ ಅನ್ನೋದು ಗಿಡಕ್ಕೆ ಸಿಗುತ್ತೆ. ಇದನ್ನು ಯಾಕಂದರೆ ಇವಾಗ ಒಂದು ಅಬ್ಸರ್ವೇಷನ್ ಮಾಡೋಂಥ ಒಂದು ಗಿಡನ ಈಗ ನವಂಬರ್ ಫಸ್ಟ್ ವೀಕಲ್ಲಿ ಕಟಿಂಗ್ ಮಾಡಿದ್ವಿ. ಇದನ್ನು ಕಟಿಂಗ್ ಮಾಡಿರೋದಕ್ಕೆ ವಿತಿನ್ ಒಂದು 15 ದಿವಸದಲ್ಲಿ ಎಷ್ಟೊಂದು ಹೂವು ಸಂಖ್ಯೆ ಜಾಸ್ತಿ ಬಂದಿದೆ ನೋಡ್ಬೋದು ನೀವು. ಓಕೆ, ಇದು ಬಂದು 11 ತಿಂಗಳ ಗಿಡ ಇದು. ಓಕೆ, ಅಲ್ಲಿ ನೋಡಿದ್ದು 6 ತಿಂಗಳ ಗಿಡ.
3 ತಿಂಗಳ ಗಿಡನೂ ಕೊಟ್ಟಿದ್ದೀವಿ ಇವ್ರಿಗೆ. ಸರ್ ಈಗ ಶಾಂಪಲ್ ಅಂತ ಏನಾದ್ರು ಮುಂಚೆ ಕೊಟ್ಟಿದ್ರೆ ಈಗ ಸುಮಾರು ಗಿಡಗಳು ಕೊಟ್ಟಿದ್ದೀರಾ? ಹೌದು. ಇವ್ರ ತೋಟದಲ್ಲಿ ಏನಾದ್ರು ಇವ್ರ ಭೂಮಿಗೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಶಾಂಪಲ್ ಗಿಡ ಅಂತ ಏನಾದ್ರು ಕೊಟ್ಟಿದ್ರಾ? ಇಲ್ಲ, ಶಾಂಪಲ್ ಗಿಡ ಅಂತಂದರೆ ನಾನು 6 ಗಿಡ ಕೊಟ್ಟಿದ್ದೆ. ಈಗೇನು ನಿಮ್ಮ ಮುಂದೆ ಇದೆಯಲ್ಲ ಇದು ಶಾಂಪಲ್. ಒಂದು 6 ಗಿಡ ಸೀಬೆ ಗಿಡಗಳು ತೊಗೊಂಡಾಗ ಒಂದು 6 ಗಿಡ ಅವ್ರು ಶಾಂಪಲ್ ಕೊಟ್ಟಿದ್ದೆ. ಅದು ಹಾಕಿ 3 ತಿಂಗಳಿಗೆ ಅವ್ರಿಗೆ ನನಗೆ ಫೋನ್ ಮಾಡಿದ್ರು, ಸರ್ ಕಟ್ಸ್ಕೊಡಿ ನಮಗೆ ಒಂದು 400 ಗಿಡ ಅಂತಂದರು. 400 ಗಿಡ ಹಾಕಿ ಒಂದು 6 ತಿಂಗಳಾದ್ಮೇಲೆ ತಿರ್ಗಿ ಅವ್ರಿಗೆ ಒಂದು 400 ಗಿಡ ಕೊಟ್ಟು ಕಳಿಸಿದ್ದೇನೆ ಅವ್ರಿಗೆ. ಇದೆಲ್ಲ ಚೆನ್ನಾಗಿದೆ. ಈಗ ಒಂದು ಗಿಡ ನೋಡೋಣ ನಿಮಗೆ. ಇದು ಬಂದು ಈಗೇನು ನೋಡ್ತಾ ಇದ್ರಲ್ಲ ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ಈಗೇನು ಈಗ ನೋಡಿ ಎಲೆಗಳು ನೋಡಿ ಈ ರೀತಿ ಅಗಲವಾಗಿರುತ್ತೆ. ಈ ಮುಂದುಗಡೆ ಏನಿದೆಯಲ್ಲ ಈ ನೋಡಿ ಮುಳ್ಳು ಇರುತ್ತೆ ಇದನ್ನು ನೋಡಿ. ಇದು ಡೋರ್ ಸೆಟ್ ಗೋಲ್ಡನ್ ಅಂತ ನೋಡಿ. ಪಕ್ಕದಲ್ಲ ಅನ್ನ ವೆರೈಟಿ ಇದೆ ನೋಡಿ. ಈ ಅನ್ನ ವೆರೈಟಿ ಅನ್ನೋದು ಎಲೆಗಳು ಅನ್ನೋದನ್ನು ಉದ್ದ ಇರುತ್ತದೆ ನೋಡಿ, ಉದ್ದ ಇರುತ್ತೆ ಎಲೆಗಳು. ಇದು ಅನ್ನ ವೆರೈಟಿ ನೋಡಿ. ಹರ್ಮನೆಂಟಿನ ನಿಮಗೆ ಹರ್ಮನೆಂಟಿನ ಎಲೆಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಿ. ಹೌದು ನೋಡಿ, ಅನ್ನ ವೆರೈಟಿಗೆ ಹರ್ಮನೆಂಟಿನವರಿಗೆ ಡೋರ್ ಸೆಟ್ಗೆ ತುಂಬ ವ್ಯತ್ಯಾಸ ಇರುತ್ತೆ. ಇದು ನೋಡಿ, ಇದು ಡೋರ್ ಸೆಟ್ ಒಂದೊಂದು ಲೈನ್ಗೆ ಹಾಕಿದ್ವಲ್ಲ. ಇದು ಡೋರ್ ಸೆಟ್ ನೋಡಿ, ಅದೇ ಲೈನಲ್ಲಿ ಬಂದಿದೆ ನೋಡಿ ಸಬ್ಜೆಕ್ಟ್. ಇದು 11 ತಿಂಗಳ ಗಿಡ. ಇದು ನೀವು ನೋಡ್ತಾ ಇದ್ರೆ ಅದು 2 ವರ್ಷ ಗಿಡ ಥರ ಕಾಣಿಸ್ತಾ ಇದೆ ಇದು ಅಲ್ವಾ? ಹಾಂ, ಯಾಕಂದರೆ ನಾವು ಪ್ಯಾಕೆಟಲ್ಲಿ ನಾವು ಹಾಕುವಾಗನೇ ಕೆಂಪು ಮಣ್ಣು ಕಪ್ಪು ಮಣ್ಣು ಎರೆಹುಳ ಗೊಬ್ಬರ ಇದನ್ನು ಹಾಕಿ ನೀಟಾಗಿ ಆರ್ಗಾನಿಕ್ವಾಗಿ ಬೆಳಿತೀವಿ ಗಿಡನ. ಇದು ಯಾವುದೇ ರೀತಿ ಜಾಸ್ತಿ ಕೆಮಿಕಲ್ ಕೊಡೋದಿಲ್ಲ ಇದಕ್ಕೂ. ಭೂಮಿಯಲ್ಲಿ ನಾವು ಫಲವತ್ತತೆ ಕೊಟ್ಟರೆ ಮಾತ್ರ ಗಿಡ ಅನ್ನೋದು ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ರೋಗ ಇಲ್ಲಾರ್ದ ಗಿಡ ಕೊಟ್ಟಿದ್ದೀವಿ ಇವ್ರಿಗೆ. ಓಕೆ, ಇವ್ರು ರೋಗ ಬರಬಾರ್ದಂಗೆ ಇವ್ರು ನೋಡ್ಕೊಂಡಿದ್ದಾರೆ. ಈ ರೀತಿ ಕೊಟ್ಟರೆ ಗಿಡಗಳು ರೈತರು ಅನ್ನೋದನ್ನು ಲಾಸ್ ಆಗೋದಿಲ್ಲ. ಇದನ್ನು ಈಗೇನು ಮಾಡ್ತೀವಿ ಅಂತಂದರೆ ಈ ವರ್ಷ ಈ ಗಿಡಕ್ಕೆ ನಾವು ಈ ರೀತಿ ಬೆಂಡ್ ಮಾಡ್ತೀವಿ. ಈ ರೀತಿ ಬೆಂಡ್ ಮಾಡಿ ತುದಿ ಕಟ್ ಮಾಡ್ತೀವಿ. ಆವಾಗ ಇದಕ್ಕೆ ಒಂದು ದಾರ ಕಟ್ತೀವಿ, ಒಂದು ಹಗ್ಗ ಕಟ್ತೀವಿ. ಇದನ್ನು ಹಗ್ಗ ಕಟ್ಟಿರೋದ್ರಿಂದ ಇಲ್ಲಿಂದ ಬ್ರಾಂಚಸ್ ಶುರು ಆಗುತ್ತೆ. ಆವಾಗ ಫ್ಲವರಿಂಗೂ ಸ್ಟಾರ್ಟ್ ಆಗುತ್ತೆ. ಎಲೆಲ್ಲ ಉದುರಿಸ್ತೀವಿ. ಇದನ್ನು ಎಲೆಲ್ಲ ಉದುರಿಸಿ ಇದಕ್ಕೆ ಹಗ್ಗ ಕಟ್ತೀವಿ, ಒಂದು ದಾರ ಒಂದು ಕಟ್ತೀವಿ. ಆಮೇಲೆ ಇಲ್ಲೆಲ್ಲ ಬ್ರಾಂಚಸ್ಗಳೆಲ್ಲ ಬರುತ್ತೆ. ಇದಕ್ಕೆ ಹೂವು ಪಿಂದನೂ ಜಾಸ್ತಿ ಆಗುತ್ತೆ. ಆವಾಗ ಗಿಡನೇ ಒಂಥರ ಚೇಂಜ್ ಆಗಿಬಿಡ್ತದೆ. ಇದನ್ನು ಅಂದರೆ ಫ್ಲವರಿಂಗ್ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಇದು ಅಬ್ಸರ್ವೇಷನ್ ಮಾಡೋಕ್ಕೋಸ್ಕರ ಈ ಗಿಡಗಳನ್ನ ಈ ರೀತಿ ಇಟ್ಟಿದ್ದೀವಿ. ಇದನ್ನು ಈ ಎಲೆ ಉದುರಿಸೋದಿಲ್ಲ, ಅದನ್ನು ನಾರ್ಮಲ್ ಆಗಿ ಕಿತ್ತು ಬಿಡೋದಾ ನಾವು? ನಾವು ನಾರ್ಮಲ್ ನೋಡಿ ಇದು ಈ ಥರ ಅಷ್ಟೇ. ಆ ಥರ ಅಷ್ಟೇ. ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ಸನ್ಲೈಟು ಅಂದರೆ ಈ ಬಿಸಿಲು ಅನ್ನೋದು ಇದ್ರ ಮೇಲೆ ಬೀಳ್ತದೆ. ಓಕೆ, ಬಿದ್ದಾಗ ಏನಾಗುತ್ತೆ ಅಂದರೆ ಹ್ಯೂಮಿಡಿಟಿ ಪವರ್ ಜಾಸ್ತಿ ಆಗುತ್ತೆ ಇದಕ್ಕೂ. ಆವಾಗ ಏನಾಗುತ್ತೆ ಅಂದರೆ ಬ್ರಾಂಚಸ್ಗಳು ತಾನು ಉತ್ಪತ್ತಿ ಮಕ್ಕಳ ತಾನು ಉತ್ಪತ್ತಿ ಮಾಡ್ಕೊತದೆ. ಮಕ್ಕಳು ಮಾಡಿದ ತಕ್ಷಣ ಮರಿಗಳು ಆಗೇ ಆಗುತ್ತೆ 100% ಅದು. ಆವಾಗ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹ್ಯೂಮಿಡಿಟಿ ಪವರ್ ಗಿಡಕ್ಕೆ ಜಾಸ್ತಿ ಬರುತ್ತೆ ನಿಮಗೆ. ಕರ್ನಾಟಕದಲ್ಲಿ ಆಪಲ್ಲು ಅದ್ರ ಬಗ್ಗೆ ಮಾಹಿತಿ ಮತ್ತೆ ನೆಡೋದಾಗ್ಲಿ ಆಗಿರುವಂತದ್ದು. ಓಕೆ, ಇದಕ್ಕೆ ನೀವು ನೋಡ್ಕೊಂಡು ಬಂದಿದ್ರೆ ಹಿಮಾಚಲ ಪ್ರದೇಶ, ಕಾಶ್ಮೀರ ಎಲ್ಲ ಕಡೆ ನೋಡಿದ್ರ. ಹೌದು. ಕರ್ನಾಟಕದಲ್ಲಿ ಈ ಆಪಲ್ಗಳಿಗೆ, ಈ ಆಪಲ್ ಕೃಷಿಗೆ ಫ್ಯೂಚರ್ ಇದೆ ಅಂತೀರಾ? ಹೆಂಗೆ ನೋಡಿ, 100% ಇದೆ. ಅಂದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೋಬೇಕು. ಸುಮ್ಮನೆ ನಾವು ಗುಂಡಿ ತೋಡಿದೀವಿ ಹಾಕಿದ್ವಿ ಅಂದ್ರೆ ಆಗಲ್ಲ. ಈಗ ನಾವು ಮುಂಚೆನೇ ಕೊಡಬೇಕಾಯ್ತು. ನಾನು ಎಕರೆ ಕೊಟ್ಲಿ ಏನಕ್ಕೆ ಕೊಡ್ತಾ ಇಲ್ಲ ರೈತರಿಗೆ. ನಾನು ಫಸ್ಟ್ ನಾನು ನೋಡ್ಬೇಕು, ತೋರಿಸ್ಬೇಕು ಅಂತಾನೆ. ನಾವು ಚಿಕ್ಕಬಳ್ಳಾಪುರದಲ್ಲಿ ಒಂದು 30 ಗಿಡ ಹಾಕಿ ನಾವು ಟ್ರಯಲ್ ಮಾಡಿ ಅದಕ್ಕೆ ರುಚಿ ಬರಬಾರ್ದಂಗೆ ರುಚಿ ಬರಬೇಕು ಅಂತಂದರೆ ಏನು ಹಾಕಬೇಕು ಅಂತ ಎಲ್ಲ ಟ್ರಯಲ್ ಮಾಡಿದ ಮೇಲೆ ಇವಾಗ ರೈತರು ಕೊಡ್ತಾರೆ. ಯಾಕಂದ್ರೆ ನನಗೆ ಗೊತ್ತು ಇವಾಗ ಸಬ್ಜೆಕ್ಟ್ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಆ ಕಡೆ ಎಲ್ಲ ಹೋಗಿ ಖರ್ಚು ಮಾಡಿಕೊಂಡು ನಾನು ತಿಳ್ಕೊಂಡ ಮೇಲೆ ರೈತರಿಗೆ ಈಗ ನಾನು ಸಕ್ಸಸ್ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಇದನ್ನು ಬೆಳಿಬೇಕು. ಕಾಶ್ಮೀರ ಥರನೇ, ಕಾಶ್ಮೀರ ಹಿಮಾಚಲ ಥರನೇ ಒಂದೊಂದು ಗಿಡಕ್ಕೆ 80ರಿಂದ 100, 150 ಇಲ್ಲ 500 ಕಾಯಿನ ಬರಬೇಕು ಅಂತಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ. ತುಂಬ ಕಡೆ ಹೋಗಿ ಓಡಾಡಿ ಅದೆಲ್ಲ ಯಾವ ರೀತಿ ಏನು ಸಬ್ಜೆಕ್ಟ್ ಎಲ್ಲ ತೊಗೊತಾ ಇದ್ದೀನಿ. ಮತ್ತು ಒಂದೊಂದು ಗಿಡಕ್ಕೆ ಒಂದೊಂದು ಥರ ಗೊಬ್ಬರಗಳು ಹಾಕಿ ಟ್ರಯಲ್ ಮಾಡ್ತಾ ಇದ್ದೀನಿ. ಈ ಗೊಬ್ಬರಗಳು ಹಾಕಿದ್ರೆ ಯಾವ ರೀತಿ ಬರುತ್ತೆ, ಈ ಗೊಬ್ಬರಗಳು ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ತೊಗೊತಾ ಇದ್ದೀನಿ. 90% ನಾಲೆಜನ್ನು ತೊಗೊಂಡಿದ್ದೀನಿ ಇದ್ರ ಬಗ್ಗೆ, ಆ್ಯಪಲ್ ಬಗ್ಗೆ 90% ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ರೈತರಿಗೆಲ್ಲ ಕೊಡ್ತಾ ಇದ್ವಿ. ಇದನ್ನು ಏನಕ್ಕೆ ಬೆಳಿಬಾರ್ದು ನಮ್ಮ ಕರ್ನಾಟಕದಲ್ಲಿ ಅಂತ 100% ಸಕ್ಸಸ್ ಮಾಡಿ ತೋರಿಸ್ತೀನಿ. ಒಂದು ನೀವು ಹಾಕಿ ಸಕ್ಸಸ್ ನೋಡಿದೀರಾ, ಹೌದು, ಬಂದಿರೋ ಕಾಯಿ ನೋಡಿದ್ರ. ಮತ್ತೆ ಬೇರೆ ಫಾರ್ಮರ್ ಆಲ್ರೆಡಿ ಹಾಕಿ ಕಾಯಿ ಬಂದಿರೋಂಥದ್ದು ಇದೆಯಾ? ಹೌದು, 100% ಇದೆ. ಈಗ ಚಿಕ್ಕಬಳ್ಳಾಪುರಲ್ಲಿದೆ ಮತ್ತು ಮೈಸೂರಲ್ಲಿನೂ ಇದೆ. ಓಕೆ, ಎರಡು ನಂದು ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ. ಚಕ್ರಪಾಣಿ ಯಾದವ್ ಅಂತ ಯೂಟ್ಯೂಬ್ ಚಾನಲ್ ಹೋದರೆ ಅದರಲ್ಲಿ ನಾವು ಮೈಸೂರಲ್ಲಿ ಬಂದಿರೋಕ್ಕಂಥದ್ದು ಒಂದಿದೆ. ಆಮೇಲೆ ಚಿಕ್ಕಬಳ್ಳಾಪುರಲ್ಲಿ ನಾವು ಕೊಟ್ಟು ಕಾಯಿ ಬಂದಿರೋದಕ್ಕಂತೂ ವೀಡಿಯೋಸೂ ಇದೆ. ಓಕೆ, ಇನ್ನು ಕೆಲವೊಂದು ಕಡೆ ನಾವು ಹೋಗ್ಬೇಕು. ನಾನು ಡಿಸೆಂಬರಿಂದ ಕಟಿಂಗ್ ಮಾಡೋಕ್ಕೆ ಎಲ್ಲ ಕಡೆನೂ ತೋರಿಸ್ತೀನಿ. ಅದರಲ್ಲೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟೇಸ್ಟ್ ಹೇಗಿದೆ ಸರ್? ಕೆಲವರು ಹುಳಿ ಅಂತ ನೋಡಿ, ಕೆಲವು ಹುಳಿ ಅಂತಂದರೆ ನಾವು ಕೊಡೋದು ಗೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಈಗ ಸ್ಟಾರ್ಟಿಂಗಲ್ಲಿ ನಾವು ಮೊದಲನೇ ವರ್ಷ ಕಾಯಿಗಳು ಬಿಟ್ಟಿದ್ದೀವಿ, ಆವಾಗ ಹುಳಿ ಬಂತು. ಮತ್ತು ನೆಕ್ಸ್ಟ್ ಇನ್ನೊಂದು ಗಿಡಕ್ಕೆ ಏನು ಮಾಡಿದ್ದೀವಿ ಅಂತಂದ್ರೆ ನಾವು ಕ್ಯಾಲ್ಸಿಯಮ್ಮು, ಬೋರಾನು, ಮೈಕ್ರೋ ನ್ಯೂಟ್ರಿಯನ್ಸ್ ಕೊಟ್ಟಿದ್ದೀವಿ. ಆವಾಗ ಹುಳಿ ಸ್ವಲ್ಪ ಕಡಿಮೆ ಆಯಿತು. ಓಕೆ, ಕಾಯಿ ದಪ್ಪ ಬರಬೇಕು ಅಂದರೆ ಸಾಯಿಲ್ ಅಪ್ಲಿಕೇಶನ್ 13-0-45 ಬಿಡ್ಬೋದು, 99 ಬಿಡ್ಬೋದು, ಇಂಥವೆಲ್ಲ ಬಿಡ್ಕೋಬೋದು. ನೀವು ಆರ್ಗ್ಯಾನಿಕವಾಗಿ ಬೆಳಿಬೇಕು ಅಂತಂದರೆ ನೀವು ಜೀವಾಮೃತ, ಗೋಕುಪ್ರಾಮೃತ, ಪಂಚಕವ್ಯ ಇಂಥವೆಲ್ಲ ಮಾಡ್ಕೋಬೋದು. ಇದಕ್ಕೂ ಮೇಂಟೆನೆನ್ಸ್ ತುಂಬ ಕಡಿಮೆ. ನನಗೆ ಅದೇ ತುಂಬ ಇಷ್ಟ ಆಗಿರೋದು. ನೋಡಿ, ಇದಕ್ಕೆ ಯಾವುದೇ ರೀತಿ ರೋಗ ಆಗಿಲ್ಲ ನೋಡಿ, ಯಾವುದೇ ರೀತಿ ಡಿಫಿಷಿಯನ್ಸಿನೇ ಇಲ್ಲ. ಫಾಸ್ಫರಸ್ ಆಗಲಿ, ವಿಲ್ಟ್ ಪ್ರಾಬ್ಲಮ್ ಆಗಲಿ ನಿಮಗೆ, ಮತ್ತು ಇದು ನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ ಯಾವುದೂ ಇಲ್ಲ ನೋಡಿ.
ಅಂದ್ರೆ ನಮ್ಮ ನೆಲಕ್ಕೆ ಇದು ಕರೆಕ್ಟಾಗಿ ಸೆಟ್ 100% ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹಾಕಿದ್ರು ಬರುತ್ತಿದ್ದು 45 ಟೆಂಪರೇಚರ್ ಡಿಗ್ರಿದು ಸಹಿತ ಬರುತ್ತಿದ್ದು. ಇದಕ್ಕೆ ಯಾವುದೇ ರೀತಿ ನಿಮ್ಗೆ ಇದು ಯಾಕಂದರೆ ನಾನು 40 ಟೆಂಪ್ರೇಚರಲ್ಲೇ ಬೆಳೆಸ್ಕೊಡೋದು. ಯಾಕಂದರೆ ನಮ್ಮದು 2 ನರ್ಸರಿ ಇದೆ, ಒಂದು ಧರ್ಮಾವರಮಲ್ಲಿ ಇದೆ, ಒಂದು ಚಿಕ್ಕಬಳ್ಳಾಪುರಲ್ಲಿ ಇದೆ. ಧರ್ಮಾವರಮಲ್ಲಿ ಗೊತ್ತು ನಿಮ್ಗೆ, ಅನಂತಪುರ ಹತ್ರ 45 ಟೆಂಪ್ರೇಚರ್ ಬರ್ತಲ್ಲಿ. ಓಕೆ, ಆ ಬಿಸಿಲಲ್ಲಿ ಬೆಳೆಸ್ತಾ ಇದ್ದನ್ನು ತುಂಬ ಜನ ಬಂದು ಅಪ್ರಿಷಿಯೇಟ್ ಮಾಡಿದ್ರು ನನ್ನ. ಈ ಕೆಟ್ಟ ಬಿಸಿಲಲ್ಲಿ ಯಾವ ರೀತಿ ಬೆಳೆಸ್ತಾನೆ, ಯಾಕಂದರೆ ನಾನು ಯಾವುದೇ ರೀತಿ ಶೆಡ್ಡು ನೆಟ್ ಕೆಳಗಡೆ ಗಿಡಗಳು ಬೆಳೆಸಲ್ಲ. ಯಾಕಂದರೆ ಅಲ್ಲಿ ಬೆಳೆಸಿ ಮತ್ತು ರೈತರು ತೊಗೊಂಡೋಗಿ ಬಿಸಿಲಿಗೆ ಹಾಕಿದ್ರೆ ಗಿಡ ಹೊಂಟೋಗ್ಬಿಡ್ತದೆ, ಸುಟ್ಟೋಗ್ಬಿಡ್ತದೆ. ಅದರಿಂದ ನಾನು ಬಿಸಿಲಿಗೆ ಎಷ್ಟೇ ಬರಲಿ, ಲಾಸ್ ಆದರೆ ನಾನೇ ಲಾಸ್ ಆಗ್ತೀನಿ. ಚೆನ್ನಾಗಿರೋ ಗಿಡಗಳನ್ನ ರೈತರಿಗೆ ಕೊಡ್ತೀನಿ. ಅದಕ್ಕೆ ಬಿಸಿಲಿಗೆ ಬೆಳೆಸಿ ರೈತರಿಗೆ ಕೊಡ್ತಾಯಿದ್ದೀವಿ ನಾವು.